ನಮಸ್ಕಾರ ಪ್ರಿಯ ವೀಕ್ಷಕರೇ. 2026ನೇ ಇಸ್ವಿಯ ಯುಗಾದಿಯ ವರ್ಷ ಭವಿಷ್ಯ. ಈ ವರ್ಷ ಯಾರಿಗೆ ಹೇಗಿರುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತೇನೆ. ಮೊದಲನೇ ಬಾರಿಗೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಭೇಟಿ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ನ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ವೈವಾಹಿಕ ಜೀವನದಲ್ಲಿ ತೊಡಕುಗಳು ಉಂಟಾಗಿದ್ರೆ ಅಥವಾ ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಿನ ಸಮಸ್ಯೆಗಳು ಎದುರಾಗಿದ್ರೆ ಅದಕ್ಕೆ ಪರಿಹಾರ ಬೇಕು ಅನ್ನುವಂತಹದ್ದಾದ್ರೆ ಖಂಡಿತವಾಗಿ ನಿಮಗೆ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಅನ್ನುವಂಥದ್ದು ಇಲ್ಲಿ ಸಿಗ್ತದೆ. ಹಾಗಾಗಿ ಗುರೂಜಿ ಅವರನ್ನ ನೇರವಾಗಿ ಭೇಟಿ ಮಾಡಿ ಅಥವಾ ಕೆಳಗೆ ಕಾಣ್ತಾ ಇರುವಂತಹ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಇನ್ನು 2026ನೇ ಇಸ್ವಿಯ ಈ ಒಂದು ನೂತನ ಸಂವತ್ಸರ ಯಾವುದು ಆರಂಭ ಆಗ್ತಾ ಇದೆ, ಅದರ ಒಂದು ಗ್ರಹ ಸ್ಥಿತಿಗಳು ಹೇಗಿದೆ, ಸುಮ್ನೆ ಬ್ರೀಫ್ ಆಗಿ ಹೇಗಿರುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಈ ಒಂದು ವರ್ಷದ ಒಂದು ನೂತನವಾದಂತಹ ಸಂವತ್ಸರ ಯಾವ್ದಪ್ಪ ಅಂದ್ರೆ ಅದೇ ಪರಾಭಾವ ಸಂವತ್ಸರ. ಪರಾಭಾವ ನಾಮ ಸಂವತ್ಸರ ಅನ್ನುವಂತಹದ್ರ ಅರ್ಥ ಏನಪ್ಪಾ, ಅದರ ಒಂದು ಹೆಸರಿನಲ್ಲೇ ಇರುವ ಹಾಗೆ ಅವಮಾನಕರ ಸೋಲು ಅಥವಾ ಸೋಲಿನ ಪರಿಸ್ಥಿತಿ ಅನ್ನುವಂತಹದ್ದು. ಈ ಒಂದು ವರ್ಷದಲ್ಲಿ ಈ ರೀತಿಯಾದಂತಹ ಸಂವತ್ಸರದ ಒಂದು ಪ್ರಭಾವ ಅನ್ನುವಂಥದ್ದು ರಾಜಕೀಯ ವ್ಯಕ್ತಿಗಳ ಮೇಲೆ, ವಿವಿಧ ರಾಜಕೀಯ ಕ್ಷೇತ್ರಗಳ ಮೇಲೆ, ಪ್ರಮುಖ ವ್ಯಕ್ತಿಗಳ ಜೀವನದ ಮೇಲೆ ಮಹತ್ತರವಾದಂತಹ ಬದಲಾವಣೆಗಳನ್ನು ಸಂಭವಿಸುವಂತಹ ಸಾಧ್ಯತೆ ಇರುವಂತಹದ್ದು. ಎಲ್ಲಾ ಕಡೆಯಲ್ಲೂ ಕೂಡ ಸೋಲು ಅನ್ನುವಂತಹದ್ದು ಪ್ರತಿಯೊಬ್ಬರಲ್ಲಿ, ಅಥವಾ ಒಂದು ಪರನಂಬಿಕೆ ಅನ್ನುವಂತಹದ್ದು, ಈ ರೀತಿಯಾಗಿ ಅವಮಾನಕರವಾದಂತಹ ಘಟನೆಗಳು ಈ ವರ್ಷ ಹೆಚ್ಚಿನದಾಗಿ ನಡೀತಾ ಇರುವಂತದ್ದು. ಇನ್ನು ರಾಜಗುರು ಬೃಹಸ್ಪತಿ ಅನ್ನುವಂತಹವನು ಈ ವರ್ಷ ರಾಜ ಆಗಿರ್ತಾನೆ, ಬೃಹಸ್ಪತಿ. ಹಾಗಾಗಿ ಆದರೆ ಆ ರಾಜ ಆಗಿರುವಂತಹ ಬೃಹಸ್ಪತಿ ಒಳ್ಳೇದೇನೋ ಮಾಡ್ತಾನೆ, ಆದ್ರೆ ವಿಶೇಷವಾಗಿ ಈ ವರ್ಷ ಕೇತು ಗ್ರಹದ ಪ್ರಭಾವ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರುವುದರಿಂದಾಗಿ ಎಲ್ಲ ಕೂಡ ತಳಕೆಳಗಾಗುತ್ತೆ. ಈ ರೀತಿಯಾಗಿ ಈ ಒಂದು ಸಂವತ್ಸರದ ಒಂದು ಪ್ರಭಾವ ಅನ್ನುವಂಥದ್ದನ್ನ ಪ್ರತಿಯೊಬ್ಬರ ಒಂದು ಜೀವನದಲ್ಲಿಯೂ ಕೂಡ ಅನುಭವಕ್ಕೆ ಬರುವಂತಹದ್ದಾಗ್ತದೆ. ಇನ್ನ ಈ ಏಪ್ರಿಲ್ ನಿಂದ ಜುಲೈವರೆಗೂ ನೋಡುವಂತದ್ದಾದ್ರೆ ಕಾಳಸರ್ಪದ ಯೋಗ ಅನ್ನುವಂತಹದ್ದು ಉಂಟಾಗುವಂತಹ ಸಾಧ್ಯತೆ ಇರುವುದರಿಂದಾಗಿ, ಜೊತೆಗೆ ಸುಮಾರು 200 ವರ್ಷಗಳ ನಂತರ ಕಾಣುವಂತಹ ಅಪರೂಪವಾದಂತಹ ಗ್ರಹಗಳ ಒಂದು ಸಂಯೋಗ ಅನ್ನುವಂತಹದ್ದು ಈ ವರ್ಷ ಸಂಭವಿಸಬಹುದಾದಂತಹ ಒಂದು ವಿದ್ಯಮಾನಗಳು ಅಥವಾ ಏನು ನಡೆಯುವಂತಹ ಘಟನೆಗಳಿಗೆ ಅದು ಕಾರಣವಾಗುವಂತಹದ್ದು. ಹಾಗಾಗಿ ಸ್ವಲ್ಪ ಎಲ್ಲಾ ವಿಷಯಗಳಲ್ಲಿಯೂ ಕೂಡ ಸಾಮಾನ್ಯ ಜನರುಗಳು ಎಚ್ಚರಿಕೆಯನ್ನು ವಹಿಸುವಂತಹದ್ದು ಬಹಳ ಉತ್ತಮ ಅಂತಾನೆ ಹೇಳ್ಬಹುದು. ಇನ್ನ ಸಾಮಾಜಿಕವಾಗಿ ಇನ್ನು ವೈಯಕ್ತಿಕವಾದಂತಹ ಭವಿಷ್ಯಗಳು ಹೇಗಿರುತ್ತೆ ಅಂದ್ರೆ ಮಾನಸಿಕವಾದಂತಹ ಒತ್ತಡ ಅನ್ನುವಂಥದ್ದು ಇರ್ತದೆ. ಜನರಲ್ಲಿ ನಿದ್ರಾಹೀನತೆ, ನರ ಸಂಬಂಧಿತವಾದಂತಹ ಸಮಸ್ಯೆಗಳಾಗುವಂತಹದ್ದು, ಅದರಿಂದಾಗಿ ಮಾನಸಿಕವಾದಂತಹ ಅನಾರೋಗ್ಯ ಅನ್ನುವಂತಹದ್ದು ಹೆಚ್ಚಾಗಿ ಆಗುವಂತಹದ್ದು. ಹಾಗಾಗಿ ಮನಸ್ಸಿನ ಮೇಲೆ ಬೀಳುವಂತಹ ಪರಿಣಾಮಗಳ ಕಡೆ ಹೆಚ್ಚು ಗಮನವನ್ನ ಕೊಡ್ಬೇಕಾಗುತ್ತೆ ಪ್ರತಿಯೊಬ್ಬರು ಕೂಡ. ಹಾಗೇನೆ ಮಹಿಳೆಯರಿಗೆ ಹೇಗಿದೆ ಅನ್ನುವಂಥದ್ದು ನೋಡೋದಾದ್ರೆ 2026ನೇ ಇಸ್ವಿಯಲ್ಲಿ ಮಹಿಳೆಯರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಅನುಕೂಲಕರವಂತಹ ವರ್ಷ ಆಗಿರುವಂತಹದ್ದು. ವಿವಿಧ ಕ್ಷೇತ್ರಗಳಲ್ಲಿ ಅವರು ಉತ್ತಮ ಪ್ರಗತಿ ಮತ್ತು ಸಾಧನೆಗಳನ್ನ ಸಾಧಿಸುವಂತಹ ಒಂದು ಅದ್ಭುತವಾದಂತಹ ವರ್ಷ ಆಗಿರುತ್ತೆ ಮಹಿಳೆಯರಿಗೆ. ಹಾಗೇನೆ ಇನ್ನು ಮಾಧ್ಯಮಗಳಿಗೆ ಹೇಗಿರುತ್ತೆ ಅನ್ನುವಂಥದ್ದನ್ನ ನೋಡುವಂಥದ್ದಾದ್ರೆ ಮಾಧ್ಯಮದಲ್ಲಿ ಯಾರಿರ್ತಾರೆ ಅಂತಹವ್ರಿಗೆ ಸೋಷಿಯಲ್ ಮೀಡಿಯಾ ಅಥವಾ ಮುಖ್ಯವಾಹಿನಿಯ ಮಾಧ್ಯಮಗಳಲ್ಲಿ ಇರುವಂತಹವರಿಗೆ ಸುಳ್ಳು ಸುದ್ದಿ ಹರಡುವುದು ಅಥವಾ ವ್ಯಕ್ತಿಗಳ ಮಾನಹಾನಿ ಮಾಡುವಂತಹ ಘಟನೆಗಳನ್ನ ಅವರು ಮಾಡುವುದರಿಂದಾಗಿ ಆ ರೀತಿಯಾದಂತಹ ಕೆಲಸಗಳನ್ನೇನಾದ್ರೂ ಮಾಡಿದ್ದೇ ಅಲ್ಲಿ ಖಂಡಿತವಾಗಿ ಕಠಿಣವಾದಂತಹ ಕಾನೂನು ಕ್ರಮಗಳನ್ನ ಅವರು ಎದುರಿಸುವಂತಹ ಸಾಧ್ಯತೆಗಳು ಹೆಚ್ಚಿನ ಮಟ್ಟದಲ್ಲಿ ಕಂಡು ಬರ್ತಾ ಇರುವಂತಹದ್ದು. ಹಾಗಾಗಿ ಸ್ವಲ್ಪ ಜಾಗೃತರಾಗಿರುವಂತದ್ದು ಬಹಳ ಉತ್ತಮ ಅಂತಾನೆ ಹೇಳ್ಬಹುದು. ಇನ್ನು ರಾಜಕೀಯ ಕ್ಷೇತ್ರದಲ್ಲಿ ನೋಡುವಂತದ್ದಾದ್ರೆ ರಾಜಕೀಯ ಕ್ಷೇತ್ರದಲ್ಲಿ ಕೆಲವು ಪ್ರದೇಶಗಳಲ್ಲಿ ಆಯಾ ಪಕ್ಷಗಳಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗಿ ಆಡಳಿತದಲ್ಲಿ ಬದಲಾವಣೆಗಳು ಸಂಭವಿಸುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಕೆಲವು ಪ್ರಮುಖ ರಾಜಕಾರಣಿಗಳ ಅನಾರೋಗ್ಯ ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆಗಳಿರೋದ್ರಿಂದಾಗಿ ರಾಜಕೀಯದಲ್ಲಿ ಏರುಪೇರುಗಳು ಸಾಮಾನ್ಯವಾಗಿ ನಾವು ನೋಡ್ತಾ ಹೋಗ್ತೇವೆ ಈ ವರ್ಷದಲ್ಲಿ. ಇನ್ನು ಕಾನೂನು ಪ್ರಕರಣಗಳು ಕೂಡ ಈ ವರ್ಷದಲ್ಲಿ ರಾಜಕೀಯ ನಾಯಕರಿಗೆ ಕಾನೂನು ಸಂಬಂಧವಾದಂತಹ ಸಮಸ್ಯೆಗಳಾಗಿರಬಹುದು, ತನಿಖೆಗಳಾಗುವಂತಹ ಈ ರೀತಿಯಾದಂತಹ ಸಾಧ್ಯತೆಗಳು ಹೆಚ್ಚಿನ ಮಟ್ಟದಲ್ಲಿ ಕಂಡು ಬರ್ತಾ ಇರುವಂತದ್ದು. ಇನ್ನು ನೈಸರ್ಗಿಕ ವಿಕೋಪಗಳನ್ನ ನೋಡುವಂತದ್ದಾದ್ರೆ, ಆರ್ಥಿಕತೆಯ ಬಗ್ಗೆ ನೋಡುವಂತದ್ದಾದ್ರೆ
ಅನಾಹುತಗಳು ಅನ್ನುವಂಥದ್ದು ಹೆಚ್ಚಿನ ಮಟ್ಟದಲ್ಲಿ ಕಂಡು ಬರ್ತಾ ಇರುವಂತದ್ದು ಈ ವರ್ಷದಲ್ಲಿ. ಹಲವು ಕಡೆಗಳಲ್ಲಿ ಬಸ್ ಅಪಘಾತಗಳಾಗುವಂತಹದ್ದು ಅಥವಾ ಅನಾಹುತಗಳಾಗುವಂತಹ ಸಾಧ್ಯತೆಗಳು ಹೆಚ್ಚಿನ ಮಟ್ಟದಲ್ಲಿದೆ. ಹಾಗೆಯೇ ಎತ್ತರ ಪ್ರದೇಶಗಳಿಗೆ ಯಾರಾದ್ರೂ ಪ್ರವಾಸ ಬೆಳೆಸುವಂತಹವರಾಗಿದ್ರೆ, ಕಣಿವೆ ಪ್ರದೇಶಗಳಲ್ಲಿ ಪ್ರವಾಸ ಮಾಡುವಂತವರಾಗಿದ್ರೆ ವಿಶೇಷವಾಗಿ ಜಾಗ್ರತೆಯನ್ನ ವಹಿಸ್ಬೇಕಾಗತ್ತೆ. ಯಾಕೆ ಅನ್ನುವಂಥದ್ದಾದ್ರೆ ಅಲ್ಲಿ ಗುಡ್ಡ ಕುಸಿಯುವಂತಹದ್ದು ಅಥವಾ ಇನ್ನೇನಾದ್ರೂ ಅಪಘಾತಗಳಾಗುವಂಥದ್ದು, ಬಸ್ ಅಪಘಾತಗಳಾಗುವಂಥದ್ದು ಈ ರೀತಿಯಾಗಿ ಕಂಡು ಬರುವಂಥದ್ದು ಬಹಳ ಒಂದು ಈ ರೀತಿಯಾದಂತಹ ವಿದ್ಯಮಾನಗಳನ್ನ ನೀವು ತಡಿಬೇಕು ಅನ್ನುವಂಥದ್ದಾದ್ರೆ ಆ ಕಡೆಯಲ್ಲಿ ಯಾರು ಜಾಸ್ತಿ ಟ್ರಾವೆಲ್ ಮಾಡ್ಬೇಕು ಅಂತ ಬಯಸ್ತೀರಿ ಅಂತ ಅವರು ಈಗಲೇ ಎಚ್ಚೆತ್ಕೊಳ್ಳುವಂಥದ್ದು ಬಹಳ ಉತ್ತಮ ಅಂತಾನೆ ಈ ಮೂಲಕವಾಗಿ ಹೇಳ್ಬೋದಾಗುತ್ತೆ. ಇನ್ನು ಪ್ರವಾಹ ಅನ್ನುವಂಥದ್ರ ಬಗ್ಗೆ ನೋಡುವಂತಂದ್ರೆ ಕೆಲವು ಕಡೆ ಕೆಲವು ಪ್ರದೇಶಗಳಲ್ಲಿ ಭಾರಿ ಮಳೆ ಸಂಭವಿಸಿ ಪ್ರವಾಹಗಳಿಂದ ಆಸ್ತಿ ಪಾಸ್ತಿಗಳು ನಷ್ಟ ಆಗುವಂತ ಸಾಧ್ಯತೆಗಳಿರುವಂತಹದ್ದು. ಈ ವರ್ಷ ಮಳೆ ಬೆಳೆ ಅನ್ನುವಂಥದ್ದು ಬಹಳ ಉತ್ತಮವಾಗಿದೆ ಅಂತಾನೆ ನೋಡಬಹುದು. ಹಾಗೇನೆ ಬಂಗಾರ ಬೆಳ್ಳಿಯ ಬಗ್ಗೆ ನೋಡುವಂತದ್ದಾದ್ರೆ ಈಗ ಆಲ್ರೆಡಿ ಬಂಗಾರ ಬೆಳ್ಳಿಯ ಬೆಲೆ ಅನ್ನುವಂಥದ್ದು ಏರಿಕೆಯಲ್ಲೇ ಇದೆ. ಅದೇ ರೀತಿಯಾಗಿ 2026 ಯುಗಾದಿಯ ಒಂದು ಭವಿಷ್ಯ ಏನ್ ಹೇಳುತ್ತಪ್ಪ ಅನ್ನುವಂಥದ್ದಾದ್ರೆ ಈ ವರ್ಷವೂ ಕೂಡ ಭಾರಿ ಬೆಲೆ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ತೋರಿಸ್ತಾ ಇರುವಂತಹದ್ದು. ಹಾಗೇನೆ ಇದಕ್ಕೆಲ್ಲ ಪರಿಹಾರಗಳೇನು ಅನ್ನುವಂಥದ್ದನ್ನ ನೋಡ್ಕೊಳ್ಳೋದಾದ್ರೆ ಬಹಳ ಸಿಂಪಲ್ ಆಗಿರುವಂತಹ ಪರಿಹಾರ. ಆರ್ಥಿಕವಾಗಿ ನೀವು ಎಚ್ಚೆತ್ಕೊಳ್ಬೇಕಾಗಿರುವಂತದ್ದು ಪ್ರತಿಯೊಬ್ಬರು ಕೂಡ 2026ನೇ ಇಸ್ವಿಯಲ್ಲಿ ಯಾರಿಗಾದ್ರೂ ನೀವು ಸಾಲ ಕೊಡುವಂತಹದ್ದು ಅಥವಾ ಲೋನ್ಸ್ ಗಳನ್ನ ನಿಮ್ ಕಡೆಯಿಂದ ಅವ್ರಿಗೆ ಏನು ಒಂದು ಅಗ್ರಿಮೆಂಟ್ ಮಾಡ್ಕೊಡುವಂಥದ್ದು ಅಥವಾ ಶೂರಿಟಿ ಹಾಕೊಡುವಂತಹದ್ದು ಏನಾದ್ರೂ ಈ ರೀತಿಯಾಗಿ ಹೆಲ್ಪ್ ಮಾಡುವಂತ ವಿಚಾರಗಳಲ್ಲಿ ಹೆಚ್ಚು ಜಾಗ್ರತೆಯನ್ನ ವಹಿಸ್ಬೇಕಾಗತ್ತೆ. ಯಾಕೆ ಅನ್ನುವಂಥದ್ದಾದ್ರೆ ಕೊಡುವಂಥದ್ದೇನೋ ನೀವು ಹೆಲ್ಪಿಂಗ್ ನೇಚರ್ ಅಲ್ಲಿ ನೀವು ದುಡ್ಡು ಹಣಕಾಸುಗಳನ್ನ ನಿಮ್ಮ ಸ್ನೇಹಿತರಿಗೋ ಅಥವಾ ನಿಮ್ಗೆ ಯಾರಿಗೆ ಬೇಕಾದವ್ರಿಗೆ ನೀವು ಕೊಡ್ಬಹುದು. ಆದ್ರೆ ಆ ಹಣಕಾಸು ಮರಳಿ ಪಡೆಯುವುದು ಬಹಳ ಕಷ್ಟ ಅನ್ನುವಂಥದ್ದಾಗ್ತದೆ. ಹೌದು, ಯಾಕೆ ಅಂದ್ರೆ ಅವರು ಕೊಡುವಂತಹ ಸಂದರ್ಭದಲ್ಲಿ ಬಹಳ ಒಳ್ಳೆಯವರಾಗಿರ್ತಾರೆ. ಆದ್ರೆ ಇಸ್ಕೊಳ್ಳುವಂತ ಸಂದರ್ಭದಲ್ಲಿ ನಿಮಗೆಷ್ಟೇ ಕಷ್ಟ ಇದ್ರೂ ಅವ್ರು ಹಿಂದಿರುಗಿಸುವಂತಹದ್ದು ಬಹಳ ವಿಳಂಬ ಆಗುವಂತಹದ್ದಾಗ್ತದೆ. ಹಾಗಾಗಿ ಹಣಕಾಸಿನ ವ್ಯವಹಾರಗಳನ್ನ ಮಾಡುವಾಗ ಬಹಳ ಜಾಗೃತೆಯಿಂದ ಇರ್ಬೇಕಾಗತ್ತೆ ಎಲ್ಲರೂ ಕೂಡ. ಇನ್ನು ವಿಶೇಷವಾಗಿ ನೀವು ಯಾವ್ದಾದ್ರು ಮುಖ್ಯವಾದಂತಹ ಕೆಲಸಗಳಿಗೆ ಹೋಗ್ಬೇಕು, ಆ ಕೆಲಸದಲ್ಲಿ ನೀವು ಜಯಶಾಲಿಗಳಾಗ್ಬೇಕು, ಆ ಒಂದು ಕೆಲಸ ಅನ್ನುವಂಥದ್ದು ನಿಮ್ಗೆ ಆಗ ಬರ್ಬೇಕು ಅನ್ನುವಂತಹದ್ದಾದ್ರೆ ಯಾರೇ ಆದ್ರೂ ಕೂಡ ಈ ವರ್ಷದಲ್ಲಿ ಇದೊಂದು ಟಿಪ್ಸ್, ಈ ಒಂದು ಬಣ್ಣದ ಬಟ್ಟೆನ ಧರಿಸಿ ನೀವು ಹೋಗೋದ್ರಿಂದಾಗಿ ನಿಮ್ಮ ಕೆಲಸಗಳು ಸುಸೂತ್ರವಾಗಿ ಆಗ್ತದೆ. ಯಾವ್ದಪ್ಪ ಅದು ಅಂದ್ರೆ ಲೆಮನ್ ಎಲ್ಲೋ ಅಥವಾ ನಿಂಬೆ ಹಳದಿ ಅಂತ ಹೇಳ್ತಾರಲ್ಲ ಆ ಬಣ್ಣದ ಒಂದು ವಸ್ತ್ರವನ್ನ ಧರಿಸಿ ನೀವು ಮುಖ್ಯವಾದಂತಹ ಕಾರ್ಯ ಅಥವಾ ಕೆಲಸಗಳಿಗೆ ನೀವು ಹೋಗೋದ್ರಿಂದಾಗಿ ನಿಮ್ಮ ಕೆಲಸಗಳು ಅನ್ನುವಂಥದ್ದು ಬಹಳ ವಿಶೇಷವಾಗಿ ನಿಮ್ ಕೈಗೂಡುವಂತದ್ದಾಗ್ತದೆ. ಇನ್ನು ದೇವತಾ ದರ್ಶನ ಅನ್ನುವಂಥದ್ದಾದ್ರೆ ಕಾಳಹಸ್ತಿಯಲ್ಲಿರುವಂತಹ ದಕ್ಷಿಣಾಮೂರ್ತಿಯ ಒಂದು ದೇವರ ದರ್ಶನವನ್ನ ಮಾಡಿ ಹಳದಿ ಹೂಗಳಿಂದ ಅರ್ಚನೆಯನ್ನ ಮಾಡಿಸೋದ್ರಿಂದಾಗಿ ನಿಮಗೆ ಎಂತಹದ್ದೇ ಕಷ್ಟಗಳೆದುರಾದ್ರೂ ಕೂಡ ಈ ಒಂದು ಪರಾಭಾವ ಸಂವತ್ಸರದಲ್ಲಿ ಅದು ನಿಮಿಷ ಮಾತ್ರದಲ್ಲಿ ಮಾಯವಾಗುವಂತದ್ದಾಗ್ತದೆ. ಖಂಡಿತವಾಗಿ ಕಾಳಹಸ್ತಿಯಲ್ಲಿರುವಂತಹ ಆ ದಕ್ಷಿಣಾಮೂರ್ತಿಯ ಸ್ವಾಮಿಯನ್ನ ದರ್ಶನ ಮಾಡ್ಕೊಂಡ್ ಬನ್ನಿ. ಒಮ್ಮೆ ಆದ್ರೂ ಈ ವರ್ಷದಲ್ಲಿ ನಿಮ್ಮ ಒಂದು ಭವಿಷ್ಯ ಅನ್ನುವಂಥದ್ದು ಚೇಂಜ್ ಆಗ್ತದೆ. ಇನ್ನು 50 ವರ್ಷ ಮೇಲ್ಪಟ್ಟಿರುವಂತಹವ್ರು ಯಾರೇ ಆದ್ರೂ ಕೂಡ ವಯಸ್ಸಾದಂತಹವರು ಮೆಟ್ಟಲು ಹತ್ತುವಾಗ ಇಳಿಯುವಾಗ ಬಹಳ ಜಾಗೃತೆಯಿಂದ ಇರಬೇಕಾಗ್ತದೆ. ಯಾಕೆ ಅಂದ್ರೆ ಜಾರಿ ಬೀಳುವಂತಹದ್ದು, ಕೈಕಾಲು ಮೂಳೆಗಳನ್ನು ಮುರ್ಕೊಳ್ಳುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ವಯಸ್ಸಾಗಿರುವಂತಹವರು ಈ ಒಂದು ವಿಚಾರಗಳಲ್ಲಿ ಹೆಚ್ಚು ಜಾಗೃತೆಯನ್ನ ವಹಿಸುವಂಥದ್ದು ಬಹಳ ಉತ್ತಮ ಅಂತಾನೆ ಈ ಮೂಲಕವಾಗಿ ಹೇಳ್ಬಹುದಾಗ್ತದೆ. ಒಂದು ಮನಸ್ಸು, ಎರಡು ಯೋಚನೆಗಳು, ಒಂದು ವ್ಯಕ್ತಿ, ಎರಡು ಮುಖಗಳು. ಮಿಥುನ ರಾಶಿಯವರೇ, ಈ ಯುಗಾದಿ ನಿಮ್ಮ ಜೀವನದಲ್ಲಿ ವೇಗ, ಅವಕಾಶ ಮತ್ತು ದೊಡ್ಡ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹ ವರ್ಷ ಆಗಿರ್ತದೆ. ನಿಮ್ಮ ಮಾತು, ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಒಂದು ಕಮ್ಯುನಿಕೇಶನ್ ಸ್ಕಿಲ್ ಈ ವರ್ಷ ನಿಮಗೆ ಇದು ದೊಡ್ಡ ಶಕ್ತಿ ಆಗಿರ್ತದೆ. ಆದರೆ ಒಂದು ತಪ್ಪು ನಿರ್ಧಾರ ಎಲ್ಲ ಕೂಡ ಉಲ್ಟಾ ಕೂಡ ಮಾಡಬಹುದು ಅಲ್ವಾ? ಎಸ್, ಮಿಥುನ ರಾಶಿಯವರ ಈ ಒಂದು 2026ರ ಯುಗಾದಿಯ ವರ್ಷ ಭವಿಷ್ಯ ಹೇಗಿರುತ್ತೆ ಅನ್ನೋದನ್ನ ನೋಡುವಂಥದ್ದಾದ್ರೆ ಮಿಥುನ ರಾಶಿಯವರ ಸ್ವಾಭಾವಿಕವಾಗಿ ಇವರು ವಾಯುತತ್ವ ರಾಶಿಯಾಗಿರುವಂತಹವರಾಗಿರ್ತಾರೆ. ಈ ಒಂದು ಮಿಥುನ ರಾಶಿಯವರ ರಾಶಿಯಾಧಿಪತಿ ಬುಧ ಆಗಿರ್ತಾನೆ. ನೀವು ಬಹಳ ಒಂದು ಏನು ಚುರುಕಾದಂತಹ ವ್ಯಕ್ತಿ ಅಥವಾ ಒಂದು ಗುಣಗಳನ್ನ ಹೊಂದಿರುವಂತವರಾಗಿರ್ತೀರಿ. ಕಮ್ಯುನಿಕೇಶನ್ ಸ್ಕಿಲ್ ಅನ್ನುವಂಥದ್ದು ನಿಮ್ಗೆ ಒಂದು ದೊಡ್ಡದಾದಂತಹ ಶಕ್ತಿ ಅಂತಾನೆ ಹೇಳ್ಬಹುದು. ಹಾಗೇನೆ ನೆಟ್ವರ್ಕ್ ಮಾರ್ಕೆಟಿಂಗ್ ಆಗಿರಬಹುದು ಅಥವಾ ಈ ಒಂದು ಬಿಸ್ನೆಸ್ ನಲ್ಲಾಗಿರ್ಬಹುದು, ಮೀಡಿಯಾ ಆಗಿರಬಹುದು, ಮಾರ್ಕೆಟಿಂಗ್ ನಲ್ಲಾಗಿರ್ಬಹುದು,
ಇದು ನಿಮ್ಮ ಒಂದು ಪ್ಲೇ ಗ್ರೌಂಡ್ ಅಂತಾನೆ ಹೇಳ್ಬಹುದು. ಈ ಎಲ್ಲಾ ಒಂದು ವಿಚಾರಗಳಲ್ಲಿಯೂ ಕೂಡ ನೀವು ಸಖತ್ತಾಗಿ ಪ್ಲೇ ಮಾಡುವಂತಹ ಒಂದು ಪ್ಲೇಯರ್ ಅಂತಾನೆ ಹೇಳ್ಬಹುದು. ಆದ್ರೆ ಡಿಸಿಷನ್ ಮೇಕಿಂಗ್ ನಲ್ಲಿ ಕನ್ಫ್ಯೂಷನ್ ಹೆಚ್ಚಾಗುವಂತದ್ದು ಬಹಳ ಸರ್ವೇ ಸಾಮಾನ್ಯ ಈ ಮಿಥುನ ರಾಶಿಯಲ್ಲಿರುವಂತವ್ರಿಗೆ. ಹಾಗಾದ್ರೆ ಈ ಯುಗಾದಿಯ ನಂತರದಲ್ಲಿ ನಿಮ್ಗೆ ಹೇಗಿದೆ ಅನ್ನೋದನ್ನ ನೋಡುವಂತದ್ದಾದ್ರೆ, ಯುಗಾದಿಯ ನಂತರದಲ್ಲಿ ನಿಮ್ಗೆ ಕ್ಲಾರಿಟಿ ನಿಮ್ಮ ಜೀವನದಲ್ಲಿ ಮುಖ್ಯವಾಗಿರುವಂತಹ ಕೀ ಆಗಿರುತ್ತದೆ. ಎಸ್, ಕ್ಲಾರಿಟಿ ಅನ್ನುವಂಥದ್ದು, ಈ ಏನ್ ಕನ್ಫ್ಯೂಷನ್ಸ್ ಇರುತ್ತೆ ನಿಮ್ಮ ಪ್ರತಿಯೊಂದು ವಿಚಾರಗಳಲ್ಲಿ, ಆ ಕನ್ಫ್ಯೂಷನ್ಸ್ ಗಳನ್ನ ನೀವು ಅದರಿಂದ ಹೊರಗೆ ಬರಲಿಕ್ಕೆ ಯುಗಾದಿಯ ನಂತರ ನಿಮ್ಗೆ ಅದರ ಒಂದು ಕೀಲಿಕಾಯಿ ಅಂದ್ರೆ ಕೀ ಸಿಗುವಂತಹದ ಆ ರೀತಿಯಾದಂತಹ ಒಂದು ಸೊಲ್ಯೂಷನ್ಸ್ ಅನ್ನುವಂಥದ್ದು ನಿಮ್ಗೆ ಸಿಗ್ತಾ ಹೋಗ್ತದೆ. ಇನ್ನು ಈ ಒಂದು ಮಿಥುನ ರಾಶಿಯಲ್ಲಿರುವಂತವರ ಒಂದು ಭವಿಷ್ಯದಲ್ಲಿ ಹಣಕಾಸಿನ ಕುರಿತಾಗಿ ಹೇಗಿರುತ್ತದೆ ಅಂತ ನೋಡುವಂತದ್ದಾದ್ರೆ, 2026ರಲ್ಲಿ ಹಣದ ಫ್ಲೋ ಅನ್ನುವಂಥದ್ದು ಅನ್ನೀವನ್ ಆಗಿರಬಹುದಾಗಿರುತ್ತದೆ. ಒಂದು ಏನಪ್ಪಾ ಅನ್ನೋದಾದ್ರೆ, ಒಂದು ತಿಂಗಳ ಲಾಭ ಅನ್ನುವಂಥದ್ದು ಇನ್ನೊಂದು ತಿಂಗಳು ಖರ್ಚು ಅನ್ನುವಂಥದ್ದಾಗಿರ್ತದೆ. ಒಂದು ತಿಂಗಳು ವಿಪರೀತವಾದಂತಹ ಲಾಭ, ವಿಪರೀತವಾದಂತಹ ಹಣಕಾಸನ್ನ ದುಡಿತೀರಿ, ಆದ್ರೆ ಇನ್ನೊಂದು ತಿಂಗಳು ಅದಕ್ಕಿಂತ ಡಬಲ್ ಖರ್ಚು ಹೆಚ್ಚಾಗಿರುವಂತದ್ದಾಗ್ತದೆ. ಈ ರೀತಿಯಾಗಿರುವಂತಹದ್ದು ಮೇ ಜುಲೈ ನಡುವೆ ಸೈಡ್ ಇನ್ಕಮ್ ಅಥವಾ ಫ್ರೀಲ್ಯಾನ್ಸಿಂಗ್ ಅವಕಾಶಗಳು ನಿಮ್ಗೆ ದೊರೆಯಬಹುದು. ಹಾಗೇನೆ ಆನ್ಲೈನ್ ಬಿಸ್ನೆಸ್ ಮಾಡುವಂತವ್ರಿಗೆ, ಕಂಟೆಂಟ್ ಕ್ರಿಯೇಷನ್ ಮಾಡುವವರಿಗೆ ವಿಶೇಷವಾದಂತಹ ಲಾಭ ಅಂತಾನೆ ಹೇಳ್ಬಹುದು ಈ ಒಂದು ಮಿಥುನ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ. ಇನ್ನು ಷೇರು ಮಾರುಕಟ್ಟೆ, ಕ್ರಿಪ್ಟೋನಲ್ಲಿ ಹೂಡಿಕೆ ಮಾಡುವಂತಹ ವ್ಯಕ್ತಿಗಳಿಗೆ ಅಥವಾ ರಿಸರ್ಚ್ ಮಾಡಿ ಮಾತ್ರ ಮುಂದುವರಿಯುವಂತಹದ್ದು ನಿಮ್ಗೆ ಈ ಮೂಲಕವಾಗಿ ಸಲಹೆಯನ್ನ ನೀಡಬಹುದು. ಏನನ್ನೇ ಆದ್ರೂ ಕೂಡ ಯಾವುದಕ್ಕೆ ಹೂಡಿಕೆ ಮಾಡಬೇಕು ಅಂದ್ರೆ ಫಸ್ಟ್ ನೀವು ರಿಸರ್ಚ್ ಮಾಡಿ ಅದರಿಂದ ನಿಮ್ಗೆ ಲಾಭ ಇದೆಯಾ ಅಥವಾ ನಷ್ಟ ಇದೆಯಾ ಅನ್ನೋದನ್ನ ತಿಳ್ಕೊಂಡು ಆ ನಂತರ ನೀವು ಹೂಡಿಕೆ ಮಾಡುವಂಥದ್ದು ಬಹಳ ಉತ್ತಮ ಅಂತಾನೆ ಈ ಮೂಲಕವಾಗಿ ಹೇಳ್ಬಹುದಾಗಿದೆ. ಇನ್ನು ಈ ಬುಧ ಗ್ರಹದ ಒಂದು ಪ್ರಭಾವದಿಂದಾಗಿ ನಿಮ್ಗೆ ಬಹಳವಾದಂತಹ ಇಂಪಲ್ಸಿವ್ ಆಗಿರುವಂತಹ ಸ್ಪೆಂಡಿಂಗ್ ಆಗುವಂತದ್ದಾಗ್ತದೆ. ಬಜೆಟ್ ನ ನೀವು ತುಂಬಾ ಮೇಂಟೈನ್ ಮಾಡ್ಬೇಕಾಗ್ತದೆ. ಬಜೆಟ್ ನ ನೀವು ಮೇಂಟೈನ್ ಮಾಡುವುದು ಈ ವರ್ಷ ಬಹಳ ಅನಿವಾರ್ಯವಾದಂತಹ ಒಂದು ಕೆಲಸ ಅಂತಾನೆ ಹೇಳ್ಬೋದು ನಿಮ್ಗೆ. ಯಾಕೆಂದ್ರೆ ತುಂಬಾ ನಿಮ್ಗೆ ಖರ್ಚು ವೆಚ್ಚಗಳು ಅನ್ನೋದು ಹೆಚ್ಚಾಗ್ತಾ ಹೋಗ್ತದೆ. ಹಾಗಾಗಿ ಸ್ವಲ್ಪ ಖರ್ಚು ವೆಚ್ಚಗಳ ಬಗ್ಗೆ ಗಮನವನ್ನ ವಹಿಸುವಂತದ್ದು ಮಿಥುನ ರಾಶಿಯವರಿಗೆ ಬಹಳ ಅತ್ಯವಶ್ಯಕ ಅಂತಾನೆ ಹೇಳ್ಬಹುದು. ಇನ್ನು ವಿಶೇಷವಾಗಿ ನೋಡುವಂತದ್ದಾದ್ರೆ ಮಿಥುನ ರಾಶಿಯಲ್ಲಿರುವಂತವ್ರಿಗೆ ಪ್ರೀತಿ ಮತ್ತು ಪ್ರೇಮ, ವೈವಾಹಿಕ ಸಂಬಂಧದ ಕುರಿತಾಗಿ ನೋಡುವಂತಹದ್ದಾದ್ರೆ, ಈ ಯಾರು ಸಿಂಗಲ್ ಆಗಿರ್ತೀರಿ ಮಿಥುನ ರಾಶಿಯಲ್ಲಿರುವಂತಹವರಿಗೆ ಈ ವರ್ಷ ಫ್ರೆಂಡ್ಶಿಪ್ ಇಂದ ಲವ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಅಂದ್ರೆ ನಿಮ್ಮಲ್ಲಿರುವಂತಹ ಈ ಒಂದು ಡಿಯಲ್ ನೇಚರ್ ಅಂತ ಏನಿದೆಯಲ್ಲ, ಒಂದ್ ದಿನ ಇಂಟ್ರೆಸ್ಟ್ ಆಗಿರೋದು, ಇನ್ನೊಂದ್ ದಿನ ಬರೀ ಸೈಲೆಂಟ್ ಆಗಿರೋಂಥದ್ದು, ಇದು ನಿಮ್ಮ ಪಾರ್ಟ್ನರ್ಗೆ ಕನ್ಫ್ಯೂಷನ್ ನ ತರುವಂತಹದ್ದಾಗ್ತದೆ. ಹೌದು, ನೀವು ತುಂಬಾ ಇಂಟ್ರೆಸ್ಟ್ ತೋರಿಸ್ತೀವಿ, ಒಂದಿನ ತುಂಬಾ ಸೈಲೆಂಟ್ ಆಗಿರ್ತೀವಿ. ಆ ರೀತಿಯಾಗಿರುವಂತಹ ನಿಮ್ಮ ಒಂದು ಗುಣ, ಡ್ಯುಯಲ್ ನೇಚರ್ ಏನಿದೆಯಲ್ಲ, ಅದು ನಿಮ್ಮ ಪಾರ್ಟ್ನರ್ಗೆ ಕನ್ಫ್ಯೂಷನ್ ತರುತ್ತೆ. ಆ ಕನ್ಫ್ಯೂಷನ್ ನಿಂದಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಗಳಾಗ್ತದೆ. ಹಾಗಾಗಿ ಇದರ ಬಗ್ಗೆ ನೀವು ಹೆಚ್ಚು ಗಮನವನ್ನ ಕೊಡ್ಬೇಕಾಗ್ತದೆ. ಇನ್ನು ವೈವಾಹಿಕ ಜೀವನದ ಕುರಿತಾಗಿ ನೋಡುವಂತದ್ದಾದ್ರೆ, ಮ್ಯಾರೇಜ್ ಲೈಫ್ ನಲ್ಲಿ ನೀವು ಕಮ್ಯುನಿಕೇಶನ್ ಇಸ್ ದ ಕೀ. ನೀವು ಹೆಚ್ಚಿನದಾಗಿ ನಿಮ್ಮ ಪಾರ್ಟ್ನರ್ ಜೊತೆ ಎಷ್ಟು ಕಮ್ಯುನಿಕೇಟ್ ಮಾಡ್ತೀರಿ ಅಷ್ಟು ಚೆನ್ನಾಗಿರ್ತದೆ ನಿಮ್ಮ ಒಂದು ಬಾಂಧವ್ಯ ಅಥವಾ ನಿಮ್ಮ ಒಂದು ಸಂಬಂಧ ಅನ್ನುವಂಥದ್ದು. ನಿಮ್ಮ ಮಾತಿನಿಂದ ಸಮಸ್ಯೆಗಳನ್ನ ಸಾಲ್ವ್ ಮಾಡಬಹುದು, ಖಂಡಿತವಾಗಿ ಸಾಲ್ವ್ ಮಾಡಬಹುದು, ಅಥವಾ ಸಮಸ್ಯೆಗಳನ್ನು ಕೂಡ ಶುರು ಮಾಡಬಹುದು. ಹಾಗಾಗಿ ಏನನ್ನ ಮಾತಾಡಿದ್ರೆ ಏನನ್ನ ನಾವು ಪಡ್ಕೊಳ್ತೀವಿ ರಿಸಲ್ಟ್ ಅನ್ನೋದನ್ನ ನಿಮ್ಮ ತಲೆಯಲ್ಲಿ ಅದು ನಿಮ್ಗೆ ಗೊತ್ತಿರ್ಬೇಕಾಗುತ್ತೆ. ಆಗ ಮಾತ್ರ ನಿಮ್ಮ ಸಂಬಂಧವನ್ನ ನೀವು ಚೆನ್ನಾಗಿಟ್ಕೊಳ್ಳೋದಕ್ಕೆ ಸಾಧ್ಯ ಆಗುವಂತಹದ್ದು. ಇನ್ನು ಮಿಥುನ ರಾಶಿಯಲ್ಲಿ ಇರುವಂತವ್ರಿಗೆ ಉದ್ಯೋಗ ಆಗಿರ್ಬಹುದು, ವೃತ್ತಿ ಜೀವನ ಹೇಗಿರುತ್ತೆ ಈ ಒಂದು ಯುಗಾದಿಯ ಭವಿಷ್ಯದಲ್ಲಿ ಅಂತ ನೋಡೋದಾದ್ರೆ, ಈ ಒಂದು ಕಾರ್ಪೊರೇಟ್ ಜಾಬ್ ನಲ್ಲಿ ಇರುವಂತಹವರಿಗೆ ನೋಡುವಂತದ್ದಾದ್ರೆ ಏಪ್ರಿಲ್ ಆಗಸ್ಟ್ ನಡುವೆ ಪ್ರಮೋಷನ್ ಚಾನ್ಸಸ್ ಇದೆ. ಖಂಡಿತವಾಗಿ ನೀವು ಪ್ರಮೋಷನ್ಗೆ ಏನಾದ್ರು ಟ್ರೈ ಮಾಡ್ತಾ ಇದ್ರೆ ಈ ಒಂದು ಸಮಯ ಅನ್ನೋದು ಏಪ್ರಿಲ್ ನಿಂದ ಆಗಸ್ಟ್ ವರೆಗೂ ಈ ಮಧ್ಯದಲ್ಲಿ ನಿಮ್ಗೆ ಪ್ರಮೋಷನ್ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಟ್ರಾನ್ಸ್ಫರ್ ಅಥವಾ ರೋಲ್ ಚೇಂಜ್ ಆಗುವಂತಹ ಸಾಧ್ಯತೆಗಳನ್ನು ಕೂಡ ನೀವು ನೋಡಬಹುದು. ಬಿಸ್ನೆಸ್ ಮಾಡುವವ್ರಿಗೆ ನೋಡೋದಾದ್ರೆ, ಯಾರಿ ಒಂದು ವ್ಯವಹಾರಸ್ಥರಾಗಿರ್ತೀರಿ, ಬಿಸ್ನೆಸ್ ಮಾಡುವಂತವ್ರಾಗಿರ್ತೀರಿ ಅಂತವ್ರು ಹೊಸ ಕೊಲಾಬ್ರೇಷನ್ ಅಥವಾ ಡಿಜಿಟಲ್ ಗ್ರೋತ್, ಮೀಡಿಯಾ, ರೈಟಿಂಗ್, ಮಾರ್ಕೆಟಿಂಗ್, ಸೇಲ್ಸ್ ಈ ಕ್ಷೇತ್ರಗಳಲ್ಲಿ ಈ ಒಂದು ಇಯರ್ನ ಗೋಲ್ಡನ್ ಇಯರ್ ಅಂತಾನೆ ಹೇಳ್ಬಹುದು.
ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ಈ ಒಂದು ಕ್ಷೇತ್ರದಲ್ಲಿ ಇರುವಂತವ್ರಿಗೆ. ಯಾರು ಈ ಡಿಜಿಟಲ್ ಮಾರ್ಕೆಟಿಂಗ್ ಅಥವಾ ಡಿಜಿಟಲ್ ಗ್ರೋತ್ ಅಲ್ಲಿ ಇದ್ದೀರಿ, ಮೀಡಿಯಾದಲ್ಲಿ ಇದ್ದೀರಿ, ರೈಟಿಂಗ್ ಅಲ್ಲಿ ಇದ್ದೀರಿ, ಅಥವಾ ಮಾರ್ಕೆಟಿಂಗ್ ಸೇಲ್ಸ್ ಈ ರೀತಿಯಾದಂತಹದ್ರಲ್ಲಿ ಇದ್ದೀರಿ, ಈ ಕ್ಷೇತ್ರದಲ್ಲಿ ಇರುವಂತಹವ್ರಿಗೆ ಖಂಡಿತವಾಗಿ ಗೋಲ್ಡನ್ ಇಯರ್ ಅಂತಾನೆ ಹೇಳ್ಬಹುದು. ಮುಟ್ಟಿದೆಲ್ಲವೂ ಚಿನ್ನ, ನೀವು ಮಾಡಿದಂತಹದೆಲ್ಲವೂ ಕೂಡ ಸಕ್ಸಸ್ ಅಂತಾನೆ ಹೇಳ್ಬಹುದು. ಹಾಗಾಗಿ ಬಹಳ ಚೆನ್ನಾಗಿದೆ ಈ ಒಂದು ಕ್ಷೇತ್ರದಲ್ಲಿರುವಂತವ್ರಿಗೆ. ಏನು ವಿದ್ಯಾರ್ಥಿಗಳಿಗೆ ಹೇಗಿದೆ ಅನ್ನೋದನ್ನ ನೋಡುವಂತದ್ದಾದ್ರೆ, ಮಿಥುನ ರಾಶಿಯಲ್ಲಿರುವವರಿಗೆ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಫೋಕಸ್ ಮೇಂಟೈನ್ ಮಾಡಿದ್ರೆ ಮಾತ್ರ ಉತ್ತಮ ಫಲಿತಾಂಶಗಳನ್ನ ಪಡ್ಕೊಳ್ಳಕ್ಕೆ ಸಾಧ್ಯ. ನೀವು ಹೆಚ್ಚಿನದಾಗಿ ನಿಮ್ಮ ವಿದ್ಯಾಭ್ಯಾಸದ ಕಡೆ ಗಮನವನ್ನ ಹರಿಸಬೇಕಾಗುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ನಲ್ಲಿ ಫೋಕಸ್ ಮೇಂಟೈನ್ ಮಾಡಲೇಬೇಕಾಗುತ್ತೆ. ಇಲ್ಲ ಅಂದ್ರೆ ನೀವು ಬೆಟರ್ ರಿಸಲ್ಟ್ ನ ನೀವು ತೆಗೆದುಕೊಳ್ಳೋದು ಬಹಳ ಕಷ್ಟ ಆಗ್ತದೆ. ಇನ್ನು ಯಾವ ವಿಷಯದಲ್ಲಿ ನೀವು ಎಚ್ಚರಿಕೆಯನ್ನ ವಹಿಸಬೇಕು ಈ ವರ್ಷದಲ್ಲಿ, ವಿಶೇಷವಾಗಿ 2026ರಲ್ಲಿ ಈ ಒಂದು ಮಿಥುನ ರಾಶಿಯಲ್ಲಿ ಇರುವಂತವರು ಓವರ್ ಥಿಂಕ್ ಅನ್ನ ಕಡಿಮೆ ಮಾಡಬೇಕು. ಸ್ಲೀಪ್ ಸೈಕಲ್ ನ ಸರಿಯಾಗಿ ಮೇಂಟೈನ್ ಮಾಡಬೇಕು. ಗಾಸಿಪ್ಸ್ ಮತ್ತು ಅನ್ನೆಸೆಸರಿ ಮಾತುಗಳಿಂದ ದೂರವಿರಿ. ಅದರಿಂದ ನಿಮಗೆ ಸುಮ್ಮನೆ ಕಿರಿಕಿರಿಗಳು, ಒಂಥರ ಏನೋ ಒಬ್ಬರಿಂದ ಮನಸ್ತಾಪಗಳಾಗುವಂಥದ್ದು. ಒಬ್ಬ ವ್ಯಕ್ತಿ ತರ ಚೆನ್ನಾಗೇ ಇರ್ತೀರಿ, ಅವ್ರ ಬಗ್ಗೆ ಏನೋ ಹಿಂದೆ ಹೋಗಿ ಮಾತಾಡಿರ್ತೀರಿ, ಅದರಿಂದ ಗಾಸಿಪ್ಸ್ಗಳು ಒಬ್ಬರಿಂದ ಒಬ್ರು ಭಾಗ ಹರಡಿ ಅದರಿಂದ ನಿಮ್ಮ ಸಂಬಂಧಗಳು ಹಾಳಾಗುವಂತ ಸಾಧ್ಯತೆಗಳಿರ್ತದೆ. ಹಾಗಾಗಿ ಸ್ವಲ್ಪ ಅನ್ನೆಸೆಸರಿಯಾಗಿ ಮಾತನಾಡೋದನ್ನ ನಿಲ್ಲಿಸಿ. ಸ್ವಲ್ಪ ದಿನಗಳ ಮಟ್ಟಿಗಾದ್ರೂ ಇದನ್ನ ನೀವು ನಿಲ್ಲಿಸಲೇಬೇಕಾಗತ್ತೆ. ಈ ಒಂದು ವಿಚಾರಗಳಲ್ಲಿ ನೀವು ಎಚ್ಚರಿಕೆಯನ್ನ ವಹಿಸ್ಬೇಕಾಗತ್ತೆ. ಇನ್ನು ಅದೃಷ್ಟದ ಏನ್ ಸೂಚನೆಗಳು ನೋಡುವುದಾದರೆ, ಅದೃಷ್ಟದ ಬಣ್ಣ ಯಾವ್ದಪ್ಪ ಅಂದ್ರೆ ಹಸಿರು ಬಣ್ಣ, ಅದೃಷ್ಟದ ದಿನ ಬುಧವಾರ, ಅದೃಷ್ಟದ ಸಂಖ್ಯೆ ಬಂದು 5 ಆಗಿರುತ್ತೆ. ಇನ್ನು ಏನು ಪರಿಹಾರಗಳನ್ನ ಮಾಡ್ಕೊಳ್ಬಹುದು ಮಿಥುನ ರಾಶಿಯಲ್ಲಿರುವಂತವ್ರು ಅಂದ್ರೆ, ನೀವು ಗಣೇಶನ ದೇವಾಲಯಕ್ಕೆ ಪ್ರತಿನಿತ್ಯವೂ ಕೂಡ ಸಾಧ್ಯವಾದ್ರೆ ಭೇಟಿ ಮಾಡಿ ಗಣೇಶನ ದರ್ಶನವನ್ನ ಮಾಡ್ಕೊಳ್ಳಿ. ಪ್ರತಿನಿತ್ಯವೂ ಕೂಡ 21 ಬಾರಿ ಓಂ ಬುಧಾಯ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡೋದ್ರಿಂದಾಗಿ ನಿಮಗೆ ಎಲ್ಲಾ ರೀತಿಯಾದಂತಹ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯನ್ನ ನೀವು ನೋಡ್ತಾ ಹೋಗ್ತೀರಿ. ಇನ್ನು ಬಡ ಮಕ್ಕಳಿಗೆ ಪುಸ್ತಕ ದಾನ ಮಾಡೋದ್ರಿಂದಾಗಿ ಬುಧನ ಕೃಪೆ ಅನ್ನುವಂಥದ್ದು ನಿಮ್ಮ ಮೇಲೆ ಹೆಚ್ಚಾಗ್ತಾ ಹೋಗ್ತದೆ. ಈ ಯುಗಾದಿ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬಹುದು. ಗಮನ ಇಡಿ ಮಿಥುನ ರಾಶಿಯಲ್ಲಿರುವಂತಹವರು, ನಿಮ್ಮ ಮಾತು, ನಿಮ್ಮ ನಿರ್ಧಾರ, ನಿಮ್ಮ ಏನು ಸಂಪರ್ಕಗಳು ಅನ್ನುವಂಥದ್ದು ಈ 3 ನಿಮ್ಮ ಒಂದು 2026ನ್ನ ಏನು ನಿರ್ಧರಿಸುವಂತಹ ಒಂದು ವಿಷಯಗಳಾಗಿರ್ತದೆ. ನಿಮ್ಮ ಮಾತಾಗಿರ್ಬಹುದು, ನಿಮ್ಮ ನಿರ್ಧಾರಗಳಾಗಿರ್ಬಹುದು, ನಿಮ್ಮ ಏನು ನಿಮ್ಮ ಒಂದು ಸಂಪರ್ಕಗಳನ್ನುವಂಥದ್ದು ಇರ್ತದಲ್ಲ, ನಿಮ್ಮ ಕಾಂಟ್ಯಾಕ್ಟ್ಸ್, ಇದರಿಂದ ನೀವು ಖಂಡಿತವಾಗಿ ನಿಮ್ಮ ಒಂದು ಜೀವನವನ್ನ ಬದಲಾಯಿಸಿಕೊಳ್ಳಬಹುದು, ಉಲ್ಟಾ ಕೂಡ ಮಾಡ್ಕೊಳ್ಬಹುದು. ಎರಡೂ ಕೂಡ ಇದೆ. ನೋಡ್ಕೊಂಡು ನೀವು ನಿಮ್ಮ ನಿರ್ಧಾರವನ್ನ ಡಿಸಿಷನ್ಸ್ ನ ನೀವು ತೆಗೆದುಕೊಳ್ಬೇಕಾಗತ್ತೆ. ಹಾಗಾಗಿ ಈ ರೀತಿಯಾಗಿರುವಂತಹದ್ದು ಮಿಥುನ ರಾಶಿಯಲ್ಲಿರುವಂತಹವರ 2026ನೇ ಇಸ್ವಿಯ ಒಂದು ಯುಗಾದಿಯ ವರ್ಷ ಭವಿಷ್ಯ ಅನ್ನುವಂಥದ್ದು. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಮಿಥುನ ರಾಶಿಯವರೇ, ಈ ವರ್ಷ ನಿಮ್ಮ ಬುದ್ಧಿಯೇ ನಿಮ್ಮ ಭಾಗ್ಯ.